ಎಲ್ಲರ ಮನೆಗಳಲ್ಲಿ ಗಂಟೆ ಬಾರಿಸುವುದು ಸರ್ವೇ ಸಾಮಾನ್ಯ. ಹಾಗಾಗಿ ಗಂಟೆಯ ಮಹತ್ವ ತಿಳಿಯೋಣ ಬನ್ನಿ. ಮನೆಯಲ್ಲಿ ದಿನನಿತ್ಯದ ಪೂಜೆಯಲ್ಲಿ ಮೊದಲು ಗಂಟೆ ಬಾರಿಸಲಾಗುತ್ತದೆ. ಬೆಳಗ್ಗೆ ಗಂಟೆ ಬಾರಿಸಿ ಭಗವಂತನನ್ನು ಪೂಜಿಸಲಾಗುತ್ತದೆ. ದಿನನಿತ್ಯದ ಪೂಜೆಯ ಹೊರತಾಗಿ ವಿಶೇಷ ಪೂಜೆ ಗಂಟೆ ಬಾರಿಸದೆ ಅಪೂರ್ಣ. ನೀವು ದೇವಾಲಯಕ್ಕೆ ಹೋದರೆ ಪ್ರವೇಶ ದ್ವಾರದ ಮೇಲೆ ಗಂಟೆಯನ್ನು ಸ್ಥಾಪಿಸಲಾಗಿದೆ. ಅದನ್ನು ಬಾರಿಸುವ ಮೂಲಕ ಜನರು ದೇವಾಲಯವನ್ನು ಪ್ರವೇಶಿಸುತ್ತಾರೆ. ಪೂಜೆಯಲ್ಲಿ ಗಂಟೆಗಳು ವಿಶೇಷ ಮಹತ್ವವನ್ನು ಹೊಂದಿವೆ. ಗಂಟೆಯ ವೈಜ್ಞಾನಿಕ ಮಹತ್ವವು ಮುನ್ನೆಲೆಗೆ ಬಂದಿದೆ. ಗಂಟೆಗಳು ಹೊರಸೂಸುವ ಧ್ವನಿ ಮತ್ತು ಅಲೆಗಳು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಎಂದು ವಿಜ್ಞಾನವು ನಂಬುತ್ತದೆ. ಅಂದರೆ ಗಂಟೆ ಬಾರಿಸಿದಾಗ ಧನಾತ್ಮಕ ಶಕ್ತಿಯು ಹರಡುತ್ತದೆ. ಪ್ರತಿನಿತ್ಯ ಮನೆಯಲ್ಲಿ ಗಂಟೆ ಬಾರಿಸುವವರೆಗೂ ಗಂಟೆಯ ವಿಶೇಷ ರಹಸ್ಯದ ಅರಿವಿರುವುದಿಲ್ಲ. ಮನೆಯಲ್ಲಿ ಬಳಸುವ ಗಂಟೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅದರ ಮೇಲೆ ಗರುಡ ದೇವನ ಚಿತ್ರವಿರುತ್ತದೆ. ಹಿಂದೂ ಧರ್ಮದ ಪ್ರಕಾರ ಗರುಡ ವಿಷ್ಣುವಿನ ವಾಹನ. ಗಂಟೆಯ ಮೇಲಿನ ಗರುಡನ ಚಿತ್ರವು ವಿಶೇಷ ಕಾರಣಕ್ಕಾಗಿ ಧಾರ್ಮಿಕ ನಂಬಿಕೆಯ ಪ್ರಕಾರ ಭಕ್ತರು ಗರುಡ ಗಂಟೆಯನ್ನು ಬಾರಿಸುವ ಮೂಲಕ ದೇವರಿಗೆ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಗರುಡ ಭಕ್ತರ ಕೋರಿಕೆಯನ್ನು ವಿಷ್ಣುವಿಗೆ ತಿಳಿಸುತ್ತಾನೆ ಎಂದು ನಂಬಲಾಗುತ್ತದೆ. ಗರುಡ ಗಂಟೆಯನ್ನು ಬಾರಿಸುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಮತ್ತು ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಎಂದು ಹೇಳಲಾಗುತ್ತದೆ.